ಮಕ್ಕಳಿಗೆ ಇವಾಗ ನೋಡಿ, ಇದು ಎಕ್ಸಸೈಸ್ ಸೆಟ್ನಲ್ಲಿ ಎಕ್ಸಸೈಸ್ 1.3 ಏಯ್ತ್ ಕ್ವೆಶನ್ನಲ್ಲಿ ನೋಡಿ, ವಾಟ್ ಯೂನಿವರ್ಸಲ್ ಸೆಟ್ಸ್ ವುಡ್ ಯು ಪ್ರಪೋಸ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಅಂದರೆ ಇವೆರಡಕ್ಕೂ ಒಂದು ಇದಕ್ಕೆ ಬೇರೆ ಯೂನಿವರ್ಸಲ್ ಸೆಟ್, ಇದಕ್ಕೆ ಯೂನಿವರ್ಸಲ್ ಸೆಟ್ ಪ್ರಪೋಸ್ ಮಾಡಿ ಅಂದರೆ ಕೊಡಬೇಕಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡಿ, ಸೆಟ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಅಂತ ಹೇಳಿದರೆ ರೈಟ್ ಆ್ಯಂಗಲ್ಗಿಂತ ಸ್ವಲ್ಪ ದೊಡ್ಡ ಸೆಟ್ಟನ್ನು ನಾವು ಹುಡುಕಬೇಕು. ಇದು ಬೆಸ್ಟ್ ಅಂತ ಹೇಳಿದರೆ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಅಂತ ಬರ್ತಿರೋದು. ನೋಡಿ, ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅದನ್ನು ನೀವು ಟ್ರೈ ಮಾಡಿ. ಯಾಕೆಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ಇದೇ ಬರಿಬೇಕು ಅದು ಬರಿಬೇಕು ಅಂತ ಏನಿರೋದಿಲ್ಲ. ನೀವಾಗ ಏನಾದರೂ ಸೆಟ್ ಡಿಫೈನ್ ಮಾಡಿದರೆ ಆ ಸೆಟ್ನಲ್ಲಿ ಇದು ಒಳಗೆ ಬರಬೇಕು. ನಾನು ಏನು ಮಾಡ್ತಿದ್ದೀನಿ, ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಅಂತ ಬರೆದೆ. ಸೆಕೆಂಡ್ ಒಂದು ನೋಡಿ, ಸೆಟ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ಸ್ ನೀವು ಬೇಕಾದರೆ ಸೆಟ್ ಆಫ್ ಈಕ್ವಿಆಂಗಲ್ಸ್, ಸ್ಕೆಲಿನ್ ಟ್ರಯಾಂಗಲ್ಸ್, ಈಕ್ವಿಆಂಗುಲರ್ ಟ್ರಯಾಂಗಲ್ಸ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್, ಹೀಗೆ ಭಾಳ ಇದ್ದಾವೆ. ನೀವು ಬೇಕಾದರೆ ಮಾಡ್ಬೋದು. ಆದರೆ ನಾನು ಏನು ಮಾಡ್ತೀನಿ, ಇದರೊಳಗೆ ಇವೆರಡದ್ದು ಆನ್ಸರ್ ಒಂದೇ ಕೊಡ್ತೀನಿ. ಯಾಕಂದರೆ ನೋಡಿ, ಇದು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ, ಇದು ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೀವು ಬೇಕಾದರೆ ನೀವು ಸೆಟ್ ಆಫ್ ಈಕ್ವಿಆಂಗುಲರ್ ಟ್ರಯಾಂಗಲ್ಸ್ ಅಂತೇಳಿ ಬರಿಬೋದು. ಅದು ಈಕ್ವಿಆಂಗುಲರ್ನಲ್ಲಿ ಒಂದೊಂದು ಸಲ ಇದನ್ನು ಬರುತ್ತೆ, ಒಂದೊಂದು ಸಲ ಅದು ಬರುತ್ತೆ. ನೋಡಿ ನಿಮಗೆ ಹೇಗೆ ಅನಿಸುತ್ತೆ, ನಿಮಗೆ ನಿಮ್ಮ ತಲೆಯಲ್ಲಿ ಹೇಗೆ ಬರುತ್ತೆ ಹಾಗೆ ಮಾಡಬೇಕು. ಮ್ಯಾಥಮೆಟಿಕ್ಸ್ನಲ್ಲಿ ಹಾಗೆ ಮಾಡ್ಬೋದು. ಮತ್ತು ನೋಡಿ, ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ಕ್ವಾರ್ಟರ್ಲಿ ಎಕ್ಸಾಮ್ನಲ್ಲಿ ಏನೇನು ಪೋರ್ಷನ್ ಇದೆಯಲ್ಲ, ಇವಾಗ ಯಾವ ಲೆಸನ್ ಕಲಿಸ್ತಿದ್ದಾರೆ, ಸೆಟ್ ಕಲಿಸ್ತಿದ್ದಾರೆ ಅದನ್ನು ಕಮೆಂಟ್ ಮಾಡಿ. ಅದು ನೆಕ್ಸ್ಟ್ ಲೆಸನ್ ಕಲಿಸಿದ ನಂತರ ರಿಲೇಷನ್ ಅಂತ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಲೆಸನ್ ಕಲಿಸೋದು ರಿಲೇಷನ್ನೇ, ಅದರ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ. ಇದಾದಮೇಲೆ ಬೇರೆ ಯಾವ್ದು ಲೆಸನ್ ಕಲಿಸ್ತಾರೆ, ಇದನ್ನು ಬಿಟ್ಟು ಬೇರೆದು ಯಾವ್ದಾದ್ರು ಲೆಸನ್ ಕಲಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.